ಹಾಸನಾಂಬ ಜಾತ್ರಾ ಮಹೋತ್ಸವದಲ್ಲಿ ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಅವರಿಗೆ ಗೌರವವನ್ನ ತೋರಲಿಲ್ಲ. ಪ್ರೋಟೋಕಾಲ್ ಪ್ರಕಾರ ಸನ್ಮಾನಗಳನ್ನ ಮಾಡಿ ಕಳಿಸಲಿಲ್ಲ. ಜೊತೆಗೆ ಸ್ಥಳೀಯ ಶಾಸಕರನ್ನು ಕೂಡ ಕಡೆಗಣಿಸಿದ್ದಾರೆ ಅಂತ ಇವತ್ತು ಪ್ರತಿಭಟನೆಯನ್ನ JDS ನಾಯಕರು ಮಾಡ್ತಾ ಇರುವಂತದ್ದು. ಜೊತೆಗೆ DC ಸ್ಥಳಕ್ಕೆ ಬರಬೇಕು ಅನ್ನುವಂಥ ಒತ್ತಾಯ ಕೂಡ ಮಾಡ್ತಿದ್ದಾರೆ. ಮಾಜಿ ಸಚಿವರು ಹಾಗೂ ಶಾಸಕರಾದ ಹಾಲಿ ಶಾಸಕ ಎ ಮಂಜು ಅವರು ಕೂಡ ಈ ಪ್ರತಿಭಟನೆಯಲ್ಲಿದ್ದಾರೆ. ಸರ್ ಹೇಳಿ, ಇಷ್ಟೋ ತನಕ ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ರಿ, AC ಅವರು ಬಂದು ಹೋದ್ರು, ಏನಾದರೂ ಹೇಳಿದ್ರಾ ಏನು? ನೋಡಿ, ನಾವು ಇವತ್ತು ಪ್ರಶ್ನೆ ಮಾಡ್ತಾ ಇರ್ತಕ್ಕಂಥದ್ದು ಈ ಕ್ಷೇತ್ರದಲ್ಲಿ ನಮ್ಮ ಶಾಸಕರಿದ್ದಾರೆ, ಅವ್ರ ಅಧ್ಯಕ್ಷತೆಯಲ್ಲಿ ಎಲ್ಲದೂ ನಡಿಬೇಕು ಅಂತಕ್ಕಂಥದ್ದು ನಮ್ಮದು ಒತ್ತಾಯ. ಇವ್ರನ್ನ ಕಡೆಗಣಿಸಿ ಮಾಡಿರ್ತಕ್ಕಂಥದ್ದು ಜಿಲ್ಲಾಡಳಿತ ತಪ್ಪೋದು. ಅದು ಯಾವುದೇ ಕಾರಣದಿಂದ ಆ ರೀತಿ ಮಾಡಬಾರ್ದು. ಏನೇ ಆಗಿರಲಿ, ಹೆಂಗೆ ಆಗಿರಲಿ. ಈಗ ನಮಗೆ ಸನ್ಮಾನನ ಎಲ್ರಿಗೂ ಮಾಡಿದ್ದಾರೆ, ಆದರೆ ನನಗೂ ಕೂಡ ಮಾಡಿದ್ದಾರೆ. ಕುಮಾರಸ್ವಾಮಿ ಅವರು ಮಾಜಿ ಚೀಫ್ ಮಿನಿಸ್ಟ್ರು ಮತ್ತು ಕೇಂದ್ರದ ಸಚಿವರು, ಇವ್ರಿಗೆ ನಮ್ಮ ಜಿಲ್ಲೆಯವರೇ ಅವ್ರಿಗೆ ಅಗೌರವ ಕೊಟ್ಟಾಗ ನಮ್ಮ ಜಿಲ್ಲೆಯವರು ಯಾವ ರೀತಿ ಇರ್ತಾರೆ, ಹೆಂಗೆ ಯೋಚನೆ ಮಾಡ್ತಾರೆ? ಇದು DC ಅವರು ಕೂಡಲೇ ನಮ್ಮ ಹತ್ರ ಬಂದು ಮಾತಾಡಬೇಕು. ಅವರು ಯಾರು ಅಧಿಕಾರಿ ಮೇಲೆ ಹೇಳ್ತಾರಲ್ಲ, ಅವ್ರು ಮಾಡಿರೋರ ಬಗ್ಗೆ ಕ್ರಮ ತಗೋತೀವಿ ಅಂತ ಹೇಳಿ ನಾವು ಇದು ಮಾಡಬೇಕು. ಯಾಕೆ ಹೇಳ್ತೀವಿ ಅಂದರೆ, ದೇವಸ್ಥಾನನೇ ಮಾಡೋಕ್ಕಲ್ಲ DC ಇರೋದು, ಸಾರ್ವಜನಿಕರು ಕೆಲಸ ಮಾಡೋಕ್ಕೂ DC ಇರೋದು. DC ಆಫೀಸಲ್ಲಿ ಒಂದು ದಿವಸನೂ ಇಲ್ಲ. ನೆನ್ನೆ 2 hours ಕಾದಿದ್ದೀನಿ DC ಆಫೀಸಲ್ಲಿ. ಇವತ್ತು ನಮ್ಮೂರಲ್ಲಿ 3 ಕೆರೆ ಹೊಡೆದೋಗಿದ್ದಾವೆ. ಕೆರೆ ಹೊಡೆದು ಫೋನ್ ಮಾಡಿದ್ವಿ, ಫೋನೇ ತೆಗಿಲ್ವಲ್ರಿ. ಯಾರಿಗೆ ಹೇಳ್ಬೇಕು ನಾವು? ಹಂಗಾರೆ ಕುಮಾರಸ್ವಾಮಿ ಅವರಿಗೆ ಮತ್ತೆ ಈ ವಿಚಾರದಲ್ಲಿ ಆಗಿರೋ ಬಗ್ಗೆ ತಾವೇನಾದ್ರು DC ಕಾಂಟ್ಯಾಕ್ಟ್ ಮಾಡೋಕೆ ಪ್ರಯತ್ನ? ಫೋನೇ ತೆಗ್ದಿಲ್ಲಪ್ಪ. ನಾವು ಕಾಂಟ್ಯಾಕ್ಟ್ ಮಾಡಿದ್ದು ನಾವು. ನಮ್ಮ ಫೋನ್ ತೆಗ್ದೇ ಇಲ್ಲ. ಫೋನ್ ತೆಗ್ದಿದ್ರೆ ಹೇಳ್ತಿದ್ದೋ ನಾವು. ಆಮೇಲೆ ನೋಡ್ರಿ, ಅವರು ಆ ಅಮ್ಮ ಸನ್ಮಾನ ಮಾಡಿದ್ರೆ ನಾವು ದೊಡ್ಡವರಾಗಲ್ಲ. ಮಾಡಿದರೆ ಜಿಲ್ಲೆಗೆ ಗೌರವ ಜಾಸ್ತಿ ಇರ್ತಿತ್ತು. ಅದಕ್ಕೆ ಈಗ ಸುಮ್ಮನೆ ಬ್ಲ್ಯಾಕ್ ಸ್ಪಾಟ್ ತಗೊಂಡ್ರೆ ಅವರು ಅಧಿಕಾರಿ ವರ್ಗದಲ್ಲಿ ಮಾಡದೇ ಇರ್ತಕ್ಕಂಥ ತಪ್ಪನ್ನು ಮಾಡಿದ್ದಾರೆ. ಆ ಸ್ವಾಮೀಜಿಯವರು ಅದು ಯಾರ್ಯಾರ ಬರ್ತಾರೆ, ಆ ಪ್ರೀತಮ್ ಅನ್ನೋನು ಯಾವನೋ ಬರ್ತಾನೆ, ಪ್ರಥಮ್ ಅನ್ನೋನು ಬರ್ತಾನೆ, ಅವನಿಗೆಲ್ಲ ಮಾಡ್ತಾರೆ ಅಂತಕ್ಕಂಥದ್ದೇ ತಪ್ಪಲ್ವೇನ್ರಿ ಅದು? ಯಾರು ಏನು ಸೇವೆ ಯಾತಕ್ಕೆ ಕೊಡ್ತಾರೆ, ಯಾತಕ್ಕೆ ಮಾಡ್ತಾರೆ? ಬೇಕಾದವ್ರಿಗೆಲ್ಲ ಮಾಡಿಬಿಡೋದು. ಇವ್ರು ಬಂದು ಹೋದರೆ ಒಂದು 2 ಲಾಡು ಕೊಟ್ಕೊಳ್ಸಿ ಅಂತ ಹೇಳ್ತಕ್ಕಂಥದ್ದು ಇದೆಲ್ಲ ನಡೆಯಲ್ಲ ಹಾಸನದಲ್ಲಿ. ನಿಜವಾಗ್ಲೂ ಕೂಡ ಅಯ್ಯಮ್ಮ ನಿಜವಾಗ್ಲೂ ಕೂಡ ಮಾಡಿರ್ತಕ್ಕಂಥ ತಪ್ಪು ಅಂತಕ್ಕಂಥ ನಮ್ಮ ಮನಸ್ಸಿದೆ. ಅವ್ರಿಗೂ ಇರ್ಬೋದು, ಬಂದು ಮಾತಾಡೋಗ್ಲಿ. ನಾನೇ ಪ್ರಶಂಸೆ ಮಾಡಿದ್ದೀನಿ, ಭಾರಿ ಚೆನ್ನಾಗಿ ಮಾಡಿದ್ದಾರೆ, ಹಿಂಗೆ ಮಾಡ್ಕೊಂಡೋಗ್ಲಿ, ಕುಮಾರಸ್ವಾಮಿ ಅವರು ಕೂಡ ಹೇಳಿ. ಹೌದು, ನಾವು ಹೇಳ್ತೀವಿ. ಮಾಡಿರೋದ್ರ ಬಗ್ಗೆ ನಮ್ದೇನೂ ಇಲ್ಲ, ನಡ್ಕೊಂಡಿರೋದ್ರ ಬಗ್ಗೆ ತಪ್ಪಿದೆ. ನಮ್ಮ ಶಾಸಕರನ್ನ ಅಗೌರವಾಗಿ ನೋಡ್ಕೊಂಡಿರ್ತಕ್ಕಂಥದ್ದು, ಕುಮಾರಸ್ವಾಮಿ ಅವರ ಸನ್ಮಾನ ಮಾಡಿದ್ರೆ ಕಳಿಸಿರ್ತಕ್ಕಂಥದ್ದು ತಪ್ಪು ಅಂತಕ್ಕಂಥದ್ದು ಅಷ್ಟೇ. ಈ ವಿಚಾರವಾಗಿ ಈಗ ಉಪವಿಭಾಗಾಧಿಕಾರಿ ಕೇಳಿದಾಗ ಪ್ರೋಟೋಕಾಲ್ ಪಾಲನೆ ಮಾಡಿದ್ದೀವಿ, DC ಅವರೇ ಕುಮಾರಸ್ವಾಮಿಯನ್ನು ಕೂಡ ಸ್ವಾಗತ ಮಾಡಿದ್ರು. ಬಟ್ ಆ ಟೈಮಲ್ಲಿ ಪ್ರೋಟೋಕಾಲ್ಗೆ ನೇಮಿಸಿದಂಥ ತಹಶೀಲ್ದಾರ್ ಏನು ಮಾಡಿದ್ರೆ ಏನು ಅದ್ರ ಬಗ್ಗೆ ನಾವು ಕೇಳ್ತೀವಿ ಅಂತ. ಅಲ್ಲ, ಅದನ್ನ ಏನಾರ ಮಾಡಲಿ ರೀ, ಅದನ್ನ ಹೇಳಲಿ. ಯಾರು ಹೇಳ್ಬೇಕು? DC ಹೇಳಪ್ಪ. ಅದನ್ನ ಪಾಲನೆ DC ಅವರೇ ಬಂದು ಈಗಾಗಿದೆ ಹೇಳಬೇಕು. ಅದನ್ನ ಏನು ಹೇಳ್ತಾ, ಈಗ ಮಾರುತಿ ಏನು ಹೇಳೋದ್ನಲ್ಲ, ಅಯ್ಯಮ್ಮನೆ ಬಂದು ಹೇಳಿ. DC ಅವರು ಹೇಳ್ಬೇಕು. ಮತ್ತು ಮಾತಾಡ್ಸಿ, ದಯವಿಟ್ಟು ಕರ್ಸಿ. ಸರ್, ನೀವೇನು ಹೇಳ್ತೀರಾ? ನಿಮ್ಮ ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲಿ ಅದ್ರ ಬಗ್ಗೆ ಏನೋ ಮಾತಾಡ್ತೀವಿ. ಅದೇ ಹೇಳಿದೆ, ತಾನು ಹೇಳಿದಾಗೆ ಅಧ್ಯಕ್ಷತೆ ನಂದು ಇದ್ರೂ ಕೂಡ ಜಾತ್ರಾ ಮಹೋತ್ಸವದ ಸಂದರ್ಭದಲ್ಲಿ ಏನು ಸಾಂಸ್ಕೃತಿಕ ಕಾರ್ಯಕ್ರಮಗಳದ ಒಂದು ಉದ್ಘಾಟನೆ ಸಂದರ್ಭದಲ್ಲೂ ಕೂಡ ಒಂದು ಕನಿಷ್ಠ ಗೌರವ ಒಂದು ಆಹ್ವಾನ ಕೂಡ ಮಾಡಲಿಲ್ಲ. ಆದರೂ ಕೂಡ ಎಲ್ಲ ಒಂದು ಕಡೆ ಮನಸ್ಸಿಗೆ ನೋವಾದರೂ ಕೂಡ ಆಯಿತು. ನಮ್ಮ ಜಾತ್ರಾ ಮಹೋತ್ಸವ, ನಮ್ಮ ಊರಿನ ಜಾತ್ರಾ ಮಹೋತ್ಸವ, ನಾನು ಮಾತಾಡೋದು ಬೇಡ ಅಂತ ಕೂಡ ಎಲ್ಲ ಒಂದು ಕಡೆ ತಾಳ್ಮೆಯಲ್ಲಿದ್ದರೂ ಕೂಡ ಅದೇನು ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರ ಸಭೆ ರೀತಿ ಮಾಡ್ಕೊಂಡಿದ್ರು. ತಾವು ಕೂಡ ಮಾಧ್ಯಮದಲ್ಲಿ ನೋಡಿದ್ರಿ, ನೃತ್ಯ ಮಾಡೋ ಮುಖಾಂತರ ಉದ್ಘಾಟನೆ ಮಾಡಿದ್ರು. ವೇದಿಕೆಯಲ್ಲಿ ಯಾರ್ಯಾರು ಇದ್ರು ಅಂತ ತಾವೇ ಹೇಳಿ. ಅಲ್ಲಿ ಏನು ಶಿಷ್ಟಾಚಾರ ಪಾಲನೆ ಮಾಡಿದ್ದೀವಿ ಅಂತ ಹೇಳ್ತಾರಲ್ಲ, ಅದರಲ್ಲೇ ತಮಗೆ ಗೊತ್ತಾಗುತ್ತೆ. ಹಲವಾರು ವಿಚಾರಗಳಲ್ಲೂ ಕೂಡ ನಮಗೆ ಅಗೌರವ ಕೆಲಸ ಮಾಡಿದರೆ. ಸನ್ಮಾನ್ಯ ಕುಮಾರಣ್ಣವ್ರ ಕೊಡುಗೆ ಈ ದೇವಸ್ಥಾನಕ್ಕೂ ಕೂಡ ಭಾಳಷ್ಟಿದೆ. ಈಗಲೇ 2 ಕೋಟಿ ಅವರ ಮುಖ್ಯಮಂತ್ರಿಗಳಾದಾಗ 2 ಕೋಟಿ ಅನುದಾನವನ್ನು ಕೂಡ ಕೊಟ್ಟಿದ್ದರು. ಅಲ್ಲ ಒಂದು ಕಡೆ ನಮಗೂ ಕೂಡ ನಮ್ಮ ಮಣ್ಣಿನ ಮಗ, ನಮ್ಮ ಜಿಲ್ಲೆಯ ಮಗ ಅಂತ ಕುಮಾರಣ್ಣವ್ರಿಗೆ ಅಗೌರವ ತಂದರೆ ನಮಗೆಲ್ಲ ಬೇಸರ ತಂದಿದೆ. ನಾವೆಲ್ಲರೂ ಕೂಡ ಕಾರ್ಯಕರ್ತರು ಪ್ರತಿಭಟನೆ ಮಾಡ್ತಾಯಿದ್ದೀವಿ. DC ಅವರು ಬರೋ ತನಕ ಕೂಡ ನಾವು ಈ ಏನು ಬಹಿಷ್ಕಾರವನ್ನು ನಿಲ್ಲಿಸಲ್ಲ ಸರ್. ಈಗ AC ಮಾರುತಿ ಅವರು ಬಂದಿದ್ರು ಸರ್, ಅವರು ತಮ್ಮ ಬಳಿ ಏನು ಹೇಳಿದ್ರು? ನಿಮ್ಮಿಬ್ಬರು ಹತ್ರನೂ ಕೂಡ ನಮ್ಮ ಸಂಬಂಧಪಟ್ಟ ನಮ್ಮ ಕೆಳಗಿರೋ ಅಧಿಕಾರಿಗಳನ್ನ ಕೇಳ್ತೀವಿ ಅಂತ ಹೇಳಿ ತಾವು ಹೇಳಿದಾಗ ತಹಸೀಲ್ದಾರ್ಗೆ ನಾವು ಇದು ಮಾಡಿದ್ವಿ ಅಂತ ಅವರ ಒಂದು ಇದರಲ್ಲಿ ಅವ್ರು ಜಾರ್ಕೊಂಡು ಹೊರಟಿದ್ದಾರೆ. ಆದರೆ ಎಲ್ಲೋ ಒಂದು ಕಡೆ ಅವರ ಒಂದು ಆಡಳಿತ ಅಧಿಕಾರಿ ಅವರೇ ಆದ್ರಿಂದ ನೇರವಾದ ಹೊಣೆ ಅವ್ರಿಗೆ ಇದು ಮಾಡಬೇಕು. ಈಗ ನಾವು ಕೂಡ ಒಬ್ಬ ಶಾಸಕರಿಗೆ ಅಗೌರವ ತಂದಿದ್ದಾರೆ. ನಾನು ಕೂಡ ಶಿಷ್ಟಾಚಾರ ನನ್ನ ಮೇಲೂ ಕೂಡ ಒಂದು ನಾನು ಅವ್ರಿಗೆ ಈ ಅಧಿವೇಶನದಲ್ಲಿ ನಾನು ಅವ್ರಿಗೆ ಏನು ಪ್ರಶ್ನೆ ಮಾಡೋಂಥ ಕೆಲಸಗಳನ್ನ ಖಂಡಿತವಾಗಿ ಮಾಡ್ತೀವಿ. DC ಅವ್ರ ನೇರವಾದ ಹೊಣೆಯನ್ನು DC ಅವರೇ ಹೊರಬೇಕಾಗುತ್ತೆ ಸರ್. ಕುಮಾರಸ್ವಾಮಿ ಅವರು ಬಂದು ಹೋದ್ಮೇಲೆ ಈ ವಿಚಾರವಾಗಿ DC ನೀವು ಏನಾದ್ರು ಪ್ರಶ್ನೆ ಮಾಡಿದ್ರೆ ಕೇಳಿದ್ರಾ? ನಿನ್ನೆ ನಾನು ಅವ್ರಿಗೆ ಫೋನ್ ಕರೆನ ಮಾಡಿದೆ. ಹಲವಾರು ಬಾರಿ ಕರೆಗಳು ಮಾಡಿದ್ರು ಕೂಡ ಅವರು ಫೋನ್ ರಿಸೀವ್ ಮಾಡಲಿಲ್ಲ.
ಅದಕ್ಕೆ ಇವತ್ತು ನಾವು ಒಂದು ಬಹಿಷ್ಕಾರನ ಮಾಡಬೇಕು ಅಂತ ಪ್ರತಿಭಟನೆಯನ್ನು ಮಾಡ್ತಾ ಇದ್ದೀವಿ ಸರ್. ಡಿ ಸಿ ಅವ್ರು ಬರೋ ತನಕ ತಾವಿಲ್ಲ. ಖಂಡಿತ ಇರ್ತೀನಿ ಸರ್, ಖಂಡಿತ ನಾನು ಎಲ್ಲ ನಮ್ಮ ಪಕ್ಷದ ಕಾರ್ಯಕರ್ತರು ಶಾಸಕರು ನಾವೆಲ್ಲ ಕೂಡ ಅವ್ರು ಬರೋ ತನಕ ಉತ್ತರ ಕೊಡೋ ತನಕ ಖಂಡಿತವಾಗ್ಲೂ ಇರ್ತೀವಿ ಸರ್. ಓಕೆ, ನೋಡ್ಬೋದು ಕೇಂದ್ರ ಸಚಿವ ಕುಮಾರಸ್ವಾಮಿ ಅವರು ಬಂದಾಗ ಪ್ರೋಟೋಕಾಲ್ ಪ್ರಕಾರ ಅವರಿಗೆ ಗೌರವವನ್ನು ಸಲ್ಲಿಸಲಿಲ್ಲ. ಈಗ ಬಂದಂತಹ ಏನು ಉಪವಿಭಾಧಿಕಾರಿ ಮಾರುತಿ ಅವರು ಕೂಡ ನೇಮಕ ಸಂಬಂಧಿಸಿದಂಥ ಅಧಿಕಾರಿಗಳಿಗೆ ನಾವು ಕೇಳ್ತೀವಿ ಎನ್ನುವಂಥ ಮಾತನ್ನು ಹೇಳಿದರು. ಆದರೆ ಈ ಬಗ್ಗೆ ಕೇಳಲಿಕ್ಕೆ ನಾವು ಡಿ ಸಿಗೆ ಫೋನ್ ಕಾಲ್ ಮಾಡಿದಾಗ ಅವರು ಯಾವುದೇ ರೀತಿಯ ಉತ್ತರವನ್ನು ಕೊಟ್ಟಿಲ್ಲ, ನಮಗೆ ಫೋನ್ ಕಾಲನ್ನು ರಿಸೀವ್ ಮಾಡಿಲ್ಲ. ಹೀಗಾಗಿ ನಾವು ಖುದ್ದು ಡಿ ಸಿ ಅವರು ಬರೋ ತನಕ ಇಲ್ಲೇ ಪ್ರತಿಭಟನೆಗೆ ಕೂಡ್ತೀವಿ ಅಂತ JDS ಶಾಸಕರುಗಳು ಈಗ ಪ್ರತಿಭಟನೆಯನ್ನು ಕೈಗೊಂಡಿದ್ದಾರೆ. ಜೊತೆಗೆ ನೋಡ್ಬೋದು ಈಗ ಏನು ಸ್ಥಳದಲ್ಲಿ ಆ ಬದಿಯಲ್ಲಿ ಇದ್ದಂತಹ ಪ್ರತಿಭಟನಾಕಾರರು ಮುಖ್ಯ ದ್ವಾರದ ತನಕ ಬಂದಿದ್ದಾರೆ. ಜೊತೆಗೆ ಈ ಒಂದು VIP ವಾಹನಗಳು ಹೋಗುವಂತ ಅಂದರೆ ಪ್ರೋಟೋಕಾಲ್ ವಾಹನ ಹೋಗುವ ಪ್ರಮುಖ ದ್ವಾರದ ಬಳಿ ಇವರು ಬಂದಿದ್ದಾರೆ. ಒಟ್ಟಾರೆಯಾಗಿ ಪ್ರತಿಭಟನೆ ನಿರಂತರವಾಗಿ ಡಿ ಸಿ ಅವರು ಬರಲಿ ಅನ್ನೋಂಥ ಪ್ರತಿಭಟನೆಯನ್ನು ಇನ್ನು ಹೆಚ್ಚಿನ ತರವಾಗಿ ತೀವ್ರ ಸ್ವರೂಪವನ್ನು ಪಡಿತಿದೆ ಅಂತ ಹೇಳ್ಬೋದಾಗಿದೆ. ಪುಷ್ಪವಂತ್, ರಿಪಬ್ಲಿಕ್ ಕನ್ನಡ, ಹಾಸನ. ಹಾಸನಾಂಬ ಜಾತ್ರಾ ಮಹೋತ್ಸವದಲ್ಲಿ ಕೇಂದ್ರ ಸಚಿವ HD ಕುಮಾರಸ್ವಾಮಿ ಅವರಿಗೆ ಗೌರವವನ್ನು ತೋರಲಿಲ್ಲ. ಪ್ರೋಟೋಕಾಲ್ ಪ್ರಕಾರ ಸನ್ಮಾನಗಳನ್ನು ಮಾಡಿ ಕಳಿಸಲಿಲ್ಲ. ಜೊತೆಗೆ ಸ್ಥಳೀಯ ಶಾಸಕರನ್ನು ಕೂಡ ಕಡೆಗಣಿಸಿದ್ದಾರೆ ಅಂತ ಇವತ್ತು ಪ್ರತಿಭಟನೆಯನ್ನು JDS ನಾಯಕರು ಮಾಡ್ತಾ ಇರುವಂಥದ್ದು. ಜೊತೆಗೆ DC ಸ್ಥಳಕ್ಕೆ ಬರಬೇಕು ಅನ್ನುವಂಥ ಒತ್ತಾಯ ಕೂಡ ಮಾಡ್ತಿದ್ದಾರೆ. ಮಾಜಿ ಏನು ಸಚಿವರು ಹಾಗೂ ಶಾಸಕರಾದ ಹಾಲಿ ಶಾಸಕ A ಮಂಜು ಅವರು ಕೂಡ ಈ ಪ್ರತಿಭಟನೆಯಲ್ಲಿದ್ದಾರೆ. ಸರ್ ಹೇಳಿ, ಇಷ್ಟೋ ತನಕ ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ರಿ, AC ಅವರು ಬಂದು ಹೋದ್ರು, ಏನಾದರೂ ಹೇಳಿದ್ರಾ ಏನು? ನೋಡಿ, ನಾವು ಇವತ್ತು ಪ್ರಶ್ನೆ ಮಾಡ್ತಾ ಇರ್ತಕ್ಕಂಥದ್ದು ಈ ಕ್ಷೇತ್ರದಲ್ಲಿ ನಮ್ಮ ಶಾಸಕರಿದ್ದಾರೆ, ಅವ್ರ ಅಧ್ಯಕ್ಷತೆಯಲ್ಲಿ ಎಲ್ಲದೂ ನಡಿಬೇಕು ಅಂತಕ್ಕಂಥದ್ದು ನಮ್ಮದು ಒತ್ತಾಯ. ಇವ್ರನ್ನ ಕಡೆಗಣಿಸಿ ಮಾಡಿರ್ತಕ್ಕಂಥದ್ದು ಜಿಲ್ಲಾಡಳಿತ ತಪ್ಪೋದು. ಅದು ಯಾವುದೇ ಕಾರಣದಿಂದ ಆ ರೀತಿ ಮಾಡಬಾರ್ದು. ಏನೇ ಆಗಿರಲಿ, ಹೆಂಗೆ ಆಗಿರಲಿ. ಈಗ ನಮಗೆ ಸನ್ಮಾನನ ಎಲ್ರಿಗೂ ಮಾಡಿದ್ದಾರೆ, ಆದರೆ ನನಗೂ ಕೂಡ ಮಾಡಿದ್ದಾರೆ. ಕುಮಾರಸ್ವಾಮಿ ಅವರು ಮಾಜಿ ಚೀಫ್ ಮಿನಿಸ್ಟ್ರು ಮತ್ತು ಕೇಂದ್ರದ ಸಚಿವರು, ಇವ್ರಿಗೆ ನಮ್ಮ ಜಿಲ್ಲೆಯವರೇ ಅವ್ರಿಗೆ ಅಗೌರವ ಕೊಟ್ಟಾಗ ನಮ್ಮ ಜಿಲ್ಲೆಯವರು ಯಾವ ರೀತಿ ಇರ್ತಾರೆ, ಹೆಂಗೆ ಯೋಚನೆ ಮಾಡ್ತಾರೆ? ಇದು DC ಅವರು ಕೂಡಲೇ ನಮ್ಮ ಹತ್ರ ಬಂದು ಮಾತಾಡಬೇಕು. ಅವರು ಯಾರು ಅಧಿಕಾರಿ ಮೇಲೆ ಹೇಳ್ತಾರಲ್ಲ, ಅವ್ರು ಮಾಡಿರೋರ ಬಗ್ಗೆ ಕ್ರಮ ತಗೋತೀವಿ ಅಂತ ಹೇಳಿ ನಾವು ಇದು ಮಾಡಬೇಕು. ಯಾಕೆ ಹೇಳ್ತೀವಿ ಅಂದರೆ, ದೇವಸ್ಥಾನನೇ ಮಾಡೋಕ್ಕಲ್ಲ DC ಇರೋದು, ಸಾರ್ವಜನಿಕರು ಕೆಲಸ ಮಾಡೋಕ್ಕೂ DC ಇರೋದು. DC ಆಫೀಸಲ್ಲಿ ಒಂದು ದಿವಸನೂ ಇಲ್ಲ. ನೆನ್ನೆ 2 hours ಕಾದಿದ್ದೀನಿ DC ಆಫೀಸಲ್ಲಿ. ಇವತ್ತು ನಮ್ಮೂರಲ್ಲಿ 3 ಕೆರೆ ಹೊಡೆದೋಗಿದ್ದಾವೆ. ಕೆರೆ ಹೊಡೆದು ಫೋನ್ ಮಾಡಿದ್ವಿ, ಫೋನೇ ತೆಗಿಲ್ವಲ್ರಿ. ಯಾರಿಗೆ ಹೇಳ್ಬೇಕು ನಾವು? ಹಂಗಾರೆ ಕುಮಾರಸ್ವಾಮಿ ಅವರಿಗೆ ಮತ್ತು ಈ ವಿಚಾರದಲ್ಲಿ ಆಗಿರೋ ಬಗ್ಗೆ ತಾವೇನಾದ್ರು DC ಕಾಂಟ್ಯಾಕ್ಟ್ ಮಾಡೋಕ್ಕೆ ಪ್ರಯತ್ನ? ಫೋನೇ ತೆಗ್ದಿಲ್ಲಪ್ಪ. ನಾವು ಕಾಂಟ್ಯಾಕ್ಟ್ ಮಾಡಿದ್ದು ನಾವು. ನಮ್ಮ ಫೋನ್ ತೆಗ್ದೇ ಇಲ್ಲ. ಫೋನ್ ತೆಗ್ದಿದ್ರೆ ಹೇಳ್ತಿದ್ದೋ ನಾವು. ಆಮೇಲೆ ನೋಡ್ರಿ, ಅವರು ಆ ಅಮ್ಮ ಸನ್ಮಾನ ಮಾಡಿದ್ರೆ ನಾವು ದೊಡ್ಡವರಾಗಲ್ಲ. ಮಾಡಿದರೆ ಜಿಲ್ಲೆಗೆ ಗೌರವ ಜಾಸ್ತಿ ಇರ್ತಿತ್ತು. ಅದಕ್ಕೆ ಈಗ ಸುಮ್ಮನೆ ಬ್ಲ್ಯಾಕ್ ಸ್ಪಾಟ್ ತಗೊಂಡ್ರೆ ಅವರು ಅಧಿಕಾರಿ ವರ್ಗದಲ್ಲಿ ಮಾಡದೇ ಇರ್ತಕ್ಕಂಥ ತಪ್ಪನ್ನು ಮಾಡಿದ್ದಾರೆ. ಆ ಸ್ವಾಮೀಜಿಯವರು ಅದು ಯಾರ್ಯಾರ ಬರ್ತಾರೆ, ಆ ಪ್ರೀತಮ್ಮನವನು ಯಾವನ ಬರ್ತಾನೆ, ಪ್ರಥಮನವನು ಬರ್ತಾನೆ, ಅವನಿಗೆಲ್ಲ ಮಾಡ್ತಾರೆ ಅಂತಕ್ಕಂಥದ್ದೇ ತಪ್ಪಲ್ವೇನ್ರಿ ಅದು? ಯಾರು ಏನು ಸೇವೆ ಯಾತಕ್ಕೆ ಕೊಡ್ತಾರೆ, ಯಾತಕ್ಕೆ ಮಾಡ್ತಾರೆ? ಬೇಕಾದವ್ರಿಗೆಲ್ಲ ಮಾಡ್ಬಿಡೋದು, ಬಂದು ಇವ್ರು ಬಂದು ಹೋದರೆ ಒಂದು 2 ಲಾಡು ಕೊಟ್ಕೊಳ್ಸಿ ಅಂತ ಹೇಳ್ತಕ್ಕಂಥದ್ದು ಇದೆಲ್ಲ ನಡೆಯಲ್ಲ ಹಾಸನದಲ್ಲಿ. ನಿಜವಾಗ್ಲೂ ಕೂಡ ಅಯ್ಯಮ್ಮ ನಿಜವಾಗ್ಲೂ ಕೂಡ ಮಾಡಿರ್ತಕ್ಕಂಥ ತಪ್ಪು ಅಂತಕ್ಕ ನಮ್ಮ ಮನಸ್ಸಿದೆ. ಅವ್ರಿಗೂ ಇರ್ಬೋದು, ಬಂದು ಮಾತಾಡೋಗ್ಲಿ. ನಾನೇ ಪ್ರಶಂಸೆ ಮಾಡಿದ್ದೀನಿ, ಭಾರಿ ಚೆನ್ನಾಗಿ ಮಾಡಿದ್ದಾರೆ, ಹಿಂಗೆ ಮಾಡ್ಕೊಂಡು ಹೋಗ್ಲಿ ಚೆನ್ನಾಗಿ. ಸ್ವಾಮಿ ಅವರು ಕೂಡ ಹೇಳಿದ್ರು. ಹೌದು, ನಾವು ಹೇಳ್ತೀವಿ, ಮಾಡಿರೋದ್ರ ಬಗ್ಗೆ ನಮ್ದೇನು ಇಲ್ಲ. ನಡ್ಕೊಂಡಿರೋದ್ರ ಬಗ್ಗೆ ತಪ್ಪಿದೆ. ನಮ್ಮ ಶಾಸಕರನ್ನ ಅಗೌರವಾಗಿ ನೋಡ್ಕೊಂಡಿರ್ತಕ್ಕಂಥದ್ದು, ಕುಮಾರಸ್ವಾಮಿ ಅವರ ಸನ್ಮಾನ ಮಾಡಿದ್ರೆ ಕಳಿಸಿರ್ತಕ್ಕಂಥದ್ದು ತಪ್ಪು ಅಂತಕ್ಕಂಥದ್ದು ಅಷ್ಟೇ. ಈ ವಿಚಾರವಾಗಿ ಈಗ ಉಪವಿಭಾಧಿಕಾರಿ ಕೇಳಿದಾಗ ಪ್ರೋಟೋಕಾಲ್ ಪಾಲನೆ ಮಾಡಿದ್ದೀವಿ, DC ಅವರೇ ಕುಮಾರಸ್ವಾಮಿಯನ್ನು ಕೂಡ ಸ್ವಾಗತ ಮಾಡಿದರು. ಬಟ್ ಆ ಟೈಮಲ್ಲಿ ಪ್ರೋಟೋಕಾಲ್ಗೆ ನೇಮಿಸಿದಂಥ ತಹಶೀಲ್ದಾರ್ ಏನು ಮಾಡಿದರೆ ಏನು ಅದ್ರ ಬಗ್ಗೆ ನಾವು ಕೇಳ್ತೀವಿ ಅಂತ. ಅಲ್ಲ, ಅದನ್ನ ಏನಾರ ಮಾಡಲಿ ರೀ, ಅದನ್ನ ಹೇಳಲಿ. ಯಾರು ಹೇಳ್ಬೇಕು? DC ಹೇಳಪ್ಪ. ಅದನ್ನ DC ಅವರೇ ಬಂದು ಈಗಾಗಿದೆ ಹೇಳಬೇಕು. ಅದನ್ನ ಏನು ಹೇಳ್ತಾರೆ ಈಗ ಮಾರುತಿ ಏನು ಹೇಳೋದ್ನಲ್ಲ, ಅಯ್ಯಮ್ಮನೆ ಬಂದು ಹೇಳಿ. DC ಅವರು ಹೇಳ್ಬೇಕು. ಮತ್ತು ಮಾತಾಡ್ಸಿ, ದಯವಿಟ್ಟು ಕರೆಸಿ. ಸರ್ ನೀವೇನು ಹೇಳ್ತೀರಾ? ನಿಮ್ಮ ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲಿ ಅದ್ರ ಬಗ್ಗೆನೂ ಮಾತಾಡ್ತೀವಿ. ಅದೇ ಹೇಳಿದೆ, ತಾನು ಹೇಳ್ದಾಗೆ ಅಧ್ಯಕ್ಷತೆ ನಂದು ಇದ್ರೂ ಕೂಡ ಜಾತ್ರಾ ಮಹೋತ್ಸವದ ಸಂದರ್ಭದಲ್ಲಿ ಏನು ಸಾಂಸ್ಕೃತಿಕ ಕಾರ್ಯಕ್ರಮಗಳದ ಒಂದು ಉದ್ಘಾಟನೆ ಸಂದರ್ಭದಲ್ಲೂ ಕೂಡ ಒಂದು ಕನಿಷ್ಠ ಗೌರವ ಒಂದು ಆಹ್ವಾನ ಕೂಡ ಮಾಡಲಿಲ್ಲ. ಆದರೂ ಕೂಡ ಎಲ್ಲ ಒಂದು ಕಡೆ ಮನಸ್ಸಿಗೆ ನೋವಾದರೂ ಕೂಡ ಇದು ನಮ್ಮ ಜಾತ್ರಾ ಮಹೋತ್ಸವ, ನಮ್ಮ ಊರಿನ ಜಾತ್ರಾ ಮಹೋತ್ಸವ, ನಾನು ಮಾತಾಡೋದು ಬೇಡ ಅಂತ ಕೂಡ ಎಲ್ಲ ಒಂದು ಕಡೆ ತಾಳ್ಮೆಯಲ್ಲಿದ್ದರೂ ಕೂಡ ಅದೇನು ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರ ಸಭೆ ರೀತಿ ಮಾಡ್ಕೊಂಡಿದ್ರು. ತಾವು ಕೂಡ ಮಾಧ್ಯಮದಲ್ಲಿ ನೋಡಿದ್ರಿ, ನೃತ್ಯ ಮಾಡೋ ಮುಖಾಂತರ ಉದ್ಘಾಟನೆ ಮಾಡಿದ್ರು.
ವೇದಿಕೆಯಲ್ಲಿ ಯಾರ್ಯಾರು ಇದ್ರು ಅಂತ ತಾವೇ ಹೇಳಿ. ಅಲ್ಲಿ ಏನು ಶಿಷ್ಟಾಚಾರ ಪಾಲನೆ ಮಾಡಿದ್ದೀವಿ ಅಂತ ಹೇಳ್ತಾರಲ್ಲ, ಅದರಲ್ಲೇ ತಮಗೆ ಗೊತ್ತಾಗುತ್ತೆ. ಹಲವಾರು ವಿಚಾರಗಳಲ್ಲೂ ಕೂಡ ನಮಗೆ ಅಗೌರವ ಕೆಲಸ ಮಾಡಿದರೆ ಸನ್ಮಾನ್ಯ ಕುಮಾರಣ್ಣವ್ರ ಕೊಡುಗೆ ಈ ದೇವಸ್ಥಾನಕ್ಕೂ ಕೂಡ ಭಾಳಷ್ಟಿದೆ. ಈಗಲೇ 2 ಕೋಟಿ ಅವರ ಮುಖ್ಯಮಂತ್ರಿಗಳಾದಾಗ 2 ಕೋಟಿ ಅನುದಾನವನ್ನು ಕೂಡ ಕೊಟ್ಟಿದ್ದರು. ಅಲ್ಲ ಒಂದು ಕಡೆ ನಮಗೂ ಕೂಡ ನಮ್ಮ ಮಣ್ಣಿನ ಮಗ, ನಮ್ಮ ಜಿಲ್ಲೆಯ ಮಗ ಅಂತ ಕುಮಾರಣ್ಣವ್ರಿಗೆ ಅಗೌರವ ತಂದರೆ ನಮಗೆಲ್ಲ ಬೇಸರ ತಂದಿದೆ. ನಾವೆಲ್ಲರೂ ಕೂಡ ಕಾರ್ಯಕರ್ತರು ಪ್ರತಿಭಟನೆ ಮಾಡ್ತಾಯಿದ್ದೀವಿ. DC ಅವ್ರು ಬರೋ ತನಕ ಕೂಡ ನಾವು ಈ ಏನು ಬಹಿಷ್ಕಾರವನ್ನು ನಿಲ್ಲಿಸಲ್ಲ ಸರ್. ಈಗ AC ಮಾರುತಿ ಅವರು ಬಂದಿದ್ರು ಸರ್, ಅವರು ತಮ್ಮ ಬಳಿ ಏನು ಹೇಳಿದ್ರು? ನಿಮ್ಮಿಬ್ಬರು ಹತ್ರನೂ ಕೂಡ ಅವರು ನಮ್ಮ ಸಂಬಂಧಪಟ್ಟ ನಮ್ಮ ಕೆಳಗಿರೋ ಅಧಿಕಾರಿಗಳನ್ನ ಕೇಳ್ತೀವಿ ಅಂತ ಹೇಳಿ ತಾವು ಹೇಳಿದಾಗ ತಹಸೀಲ್ದಾರ್ಗೆ ನಾವು ಇದು ಮಾಡಿದ್ವಿ ಅಂತ ಅವರ ಒಂದು ಇದರಲ್ಲಿ ಅವ್ರು ಜಾರ್ಕೊಂಡು ಹೊರಟಿದ್ದಾರೆ. ಆದರೆ ಎಲ್ಲೊಂದು ಕಡೆ ಅವರ ಒಂದು ಆಡಳಿತ ಅಧಿಕಾರಿ ಅವರೇ ಆದ್ರಿಂದ ನೇರವಾದ ಹೊಣೆ ಅವ್ರಿಗೆ ಇದು ಮಾಡಬೇಕು. ಈಗ ನಾವು ಕೂಡ ಒಬ್ಬ ಶಾಸಕರಿಗೆ ಅಗೌರವ ತಂದಿದ್ದಾರೆ. ನಾನು ಕೂಡ ಶಿಷ್ಟಾಚಾರ ನನ್ನ ಮೇಲೂ ಕೂಡ ಒಂದು ನಾನು ಅವ್ರಿಗೆ ಈ ಅಧಿವೇಶನದಲ್ಲಿ ನಾನು ಅವ್ರಿಗೆ ಏನು ಪ್ರಶ್ನೆ ಮಾಡೋಂಥ ಕೆಲಸಗಳನ್ನ ಖಂಡಿತವಾಗಿ ಮಾಡ್ತೀವಿ. DC ಅವ್ರ ನೇರವಾದ ಹೊಣೆಯನ್ನು DC ಅವರೇ ಹೊರಬೇಕಾಗುತ್ತೆ ಸರ್. ಕುಮಾರಸ್ವಾಮಿ ಅವರು ಬಂದೋದ್ಮೇಲೆ ಈ ವಿಚಾರವಾಗಿ DC ನೀವು ಏನಾದ್ರು ಪ್ರಶ್ನೆ ಮಾಡಿದ್ರೆ ಕೇಳಿದ್ರ? ನಿನ್ನೆ ನಾನು ಅವ್ರಿಗೆ ಫೋನ್ ಕರೆನೇ ಮಾಡಿದೆ. ಹಲವಾರು ಬಾರಿ ಕರೆಗಳು ಮಾಡಿದ್ರು ಕೂಡ ಅವರು ಫೋನ್ ರಿಸೀವ್ ಮಾಡಲಿಲ್ಲ. ಅದಕ್ಕೆ ಇವತ್ತು ನಾವು ಒಂದು ಬಹಿಷ್ಕಾರನ ಮಾಡಬೇಕು ಅಂತ ಪ್ರತಿಭಟನೆ ಮಾಡ್ತೇವೆ ಸರ್. DC ಅವ್ರು ಬರೋ ತನಕ ತಾವಿಲ್ಲ? ಖಂಡಿತ ಇರ್ತೀನಿ ಸರ್. ಖಂಡಿತ ನಾನು ಎಲ್ಲ ನಮ್ಮ ಪಕ್ಷದ ಕಾರ್ಯಕರ್ತರು, ಶಾಸಕರು ನಾವೆಲ್ಲ ಕೂಡ ಅವ್ರು ಬರೋ ತನಕ ಉತ್ತರ ಕೊಡೋ ತನಕ ಖಂಡಿತವಾಗ್ಲೂ ಇರ್ತೀವಿ ಸರ್. ಓಕೆ, ನೋಡ್ಬೋದು ಕೇಂದ್ರ ಸಚಿವ ಕುಮಾರಸ್ವಾಮಿ ಅವರು ಬಂದಾಗ ಪ್ರೋಟೋಕಾಲ್ ಪ್ರಕಾರ ಅವರಿಗೆ ಗೌರವವನ್ನು ಸಲ್ಲಿಸಲಿಲ್ಲ. ಈಗ ಬಂದಂತಹ ಏನು ಉಪವಿಭಾಗಾಧಿಕಾರಿ ಮಾರುತಿ ಅವರು ಕೂಡ ನೇಮಕ ಸಂಬಂಧಿಸಿದಂಥ ಅಧಿಕಾರಿಗಳಿಗೆ ನಾವು ಕೇಳ್ತೀವಿ ಎನ್ನುವಂಥ ಮಾತನ್ನು ಹೇಳಿದರು. ಆದರೆ ಈ ಬಗ್ಗೆ ಕೇಳಲಿಕ್ಕೆ ನಾವು DCಗೆ ಫೋನ್ ಕಾಲ್ ಮಾಡಿದಾಗ ಅವರು ಯಾವುದೇ ರೀತಿಯ ಉತ್ತರವನ್ನು ಕೊಟ್ಟಿಲ್ಲ, ನಮಗೆ ಫೋನ್ ಕಾಲನ್ನು ರಿಸೀವ್ ಮಾಡಿಲ್ಲ. ಹೀಗಾಗಿ ನಾವು ಖುದ್ದು DC ಅವರು ಬರೋ ತನಕ ಇಲ್ಲೇ ಪ್ರತಿಭಟನೆಗೆ ಕೂಡ್ತೀವಿ ಅಂತ JDS ಶಾಸಕರುಗಳು ಈಗ ಪ್ರತಿಭಟನೆಯನ್ನು ಕೈಗೊಂಡಿದ್ದಾರೆ. ಜೊತೆಗೆ ನೋಡ್ಬೋದು ಈಗ ಏನು ಸ್ಥಳದಲ್ಲಿ ಆ ಬದಿಯಲ್ಲಿ ಇದ್ದಂತಹ ಪ್ರತಿಭಟನಾಕಾರರು ಮುಖ್ಯ ದ್ವಾರದ ತನಕ ಬಂದಿದ್ದಾರೆ. ಜೊತೆಗೆ ಈ ಒಂದು VIP ವಾಹನಗಳು ಹೋಗುವಂಥ ಅಂದರೆ ಪ್ರೋಟೋಕಾಲ್ ವಾಹನ ಹೋಗುವ ಪ್ರಮುಖ ದ್ವಾರದ ಬಳಿ ಇವರು ಬಂದಿದ್ದಾರೆ. ಒಟ್ಟಾರೆಯಾಗಿ ಪ್ರತಿಭಟನೆ ನಿರಂತರವಾಗಿ DC ಅವರು ಬರಲಿ ಅನ್ನೋಂಥ ಪ್ರತಿಭಟನೆಯನ್ನು ಇನ್ನು ಹೆಚ್ಚಿನ ತರವಾಗಿ ತೀವ್ರ ಸ್ವರೂಪವನ್ನು ಪಡಿತಿದೆ ಅಂತ ಹೇಳ್ಬೋದಾಗಿದೆ. ಪುಷ್ಪಂತ್, ರಿಪಬ್ಲಿಕ್ ಕನ್ನಡ, ಹಾಸನ.